ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಮುಖ್ಯಾಂಶಗಳು: ರೋಗಿಗಳನ್ನು ಕಾಯಿಲೆಯಿಂದ ಗುಣಪಡಿಸುವಲ್ಲಿ ಶಿವಶಿಶು ಅವರ ಪ್ರಮುಖ ಪಾತ್ರ. ಸೈನಿ ಪ್ರದೀಪ್ ಗುಂಟಿ. ಕಾನೂನು ಸುವ್ಯವಸ್ಥೆ ಭಂಗ ತರುವಂತೆ ರೋಗಿಗಳು ಕೆಲಸ ಮಾಡಿದರೆ ಕಠಿಣ ಕ್ರಮ. ಪ್ರದೀಪ್ ಗುಂಟಿ. ಇಲ್ಲಿಯ ಸರ್ಕಾರಿ ಶಿವಶಿಶು ಶಾಲೆ ಹಾಗೂ ಬ್ರಿಮ್ಸ್ ಶಿವಶಿಶು ಮಹಾವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಶಿವಶಿಶು ದಿನವನ್ನು ಸೋಮವಾರದಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಅವರ ಧರ್ಮಪತ್ನಿ ಸೈನಿ ಗುಂಟಿ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಅನೇಕ ರೀತಿಯ ಕಾಯಿಲೆಗಳಿಂದ ನರಳು ರೋಗಿಗಳು ರೋಗದಿಂದ ಗುಣಮುಖಪಡಿಸುವಲ್ಲಿ ಪ್ರಮುಖ ಪಾತ್ರ ಶಿವಶಕಿಯರಾಗಿದೆ ಎಂದು ತಿಳಿಸಿದರು. ರೋಗಿಗಳಿಗೆ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಅಗತ್ಯವಿರುವ ಔಷಧ ತೆಗೆದುಕೊಳ್ಳುವಂತೆ ತಿಳಿಸಿದಾಗ ಸೂಕ್ತ ಸಮಯಕ್ಕೆ ಔಷಧೋಪಚಾರ ಒದಗಿಸಿ ರೋಗಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು ಶಿವಶಕಿಯರು ಎಂದು ನುಡಿದರು. ಇದರಲ್ಲಿ ಸರ್ಕಾರಿ ಶಿವಶಿಶು ಶಾಲೆ ಹಾಗೂ ಬ್ರಿಮ್ಸ್ ಶಿವಶಿಶು ಮಹಾವಿದ್ಯಾಲಯ ಪ್ರಾಂಶುಪಾಲ ರಾಜಕುಮಾರ್ ಅವರು ಮಾತನಾಡಿ, ಈ ಹಿಂದೆ ಹರಡಿದ ಮಹಾಮಾರಿ ಕೋವಿಡ್ ಸೋಂಕಿನ ಸಂದರ್ಭದಲ್ಲಿ ಶಿವಶಕಿಯರು ತಮ್ಮ ಶಿವಶಿಶು ಅಂಗವನ್ನು ತೊರೆದು ರೋಗಿಗಳ ಪ್ರಾಣವರು ಅದೇ ರೀತಿ ಭವಿಷ್ಯದಲ್ಲಿ ಉದ್ಭವಿರುವ ಹಗಲಿರಲು ಸೇವೆ ಸಲ್ಲಿಸಲು ಸಿದ್ಧರೆಂದರು. ಶಿವಶಿಶು ಅವರ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸೋಮಶೇಖರ್ ಬಿರಾದರ್, ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್, ಇಮ್ಯಾನ್ಯುಯಲ್ ಕೋಡೇಕರ್ ಸೇರಿದಂತೆ ವೈದ್ಯಾಧಿಕಾರಿಗಳು, ಸಿಬ್ಬಂದಿ ವೃತ್ತದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. So I call you all together like a family. So there is no priority who is first, who is second. We all are a family which is protecting us, which is giving us good health. So when you choose this profession, I first of all congratulate you because you have chosen one of the noble professions. Now, if we pass away, ಇಲ್ಲಿಂದ ನಾವು ಈ ಲೋಕಕ್ಕೆ ಹೋದಾಗ what matters, what counts a lot, tell me. ನಾವು ಏನು ಬೆಳೆಸ್ಕೊಂಡು ಹೋಗ್ತೇವೆ? All the possession you carry, nothing. All the degrees we carry, nothing. What service you gave to a person in trouble? ಈ society ನಮಗೆ most difficult situation is health problem. Very economic, financial ಏನೋ ಪ್ರಾಬ್ಲಮ್ ಇದ್ರು ನಾವು ಸಾಲ್ವ್ ಮಾಡ್ಬೋದು. ಬಟ್ ಹೆಲ್ತ್ ಪ್ರಾಬ್ಲಮ್ ಏನಿದೆಯಲ್ಲ ಅದಕ್ಕೆ ನಮ್ಮ ಹತ್ರ ಸೊಲ್ಯೂಷನ್ ಇರೋದು ತುಂಬಾ ಲಿಮಿಟೆಡ್. ಸೊ ಆ ಯುನಿಕ್ ಪ್ರಾಬ್ಲಮ್, ಆ ತುಂಬಾ ಕಷ್ಟದ ಸಮಯ, ಅದು ಒಂದು ಮನುಷ್ಯನ ತುಂಬಾ ಹೆಲ್ಪ್ಲೆಸ್ ಆಗಿ ಮಾಡುತ್ತೆ. ಅವ್ರು ಇಂಥ ಹುದ್ದೆಯಲ್ಲಿ ಇರ್ಬೋದು, ಇವನ್ ಇಫ್ ಈಸ್ ಅ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಬಟ್ ಇಫ್ ಅ ಪರ್ಸನ್ ಇಸ್ ಇನ್ ಪ್ರಾಬ್ಲಮ್ ವಿತ್ ಹೆಲ್ತ್, ದೇರ್ ಇಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಅಂಡ್ ಸ್ಟೇಟ್. ಆ ಟೈಮಲ್ಲಿ ನೀವು ಅವ್ರನ್ನ ಅಟೆಂಡ್ ಮಾಡ್ತೀರಾ. ಸೊ ಆ ಟೈಮಲ್ಲಿ ನೀವು ಅವ್ರನ್ನ ಅಟೆಂಡ್ ಮಾಡಿ ಅವ್ರ ಬರೀ ಫಿಸಿಕಲಿ ಅಲ್ಲ, ಮೆಂಟಲ್ ಸ್ಟ್ರೆಂತ್ ಕೊಟ್ಟು ಆ ಫ್ಯಾಮಿಲಿಗೆ ಅಟೆಂಡ್ ಮಾಡಿ, ದ ಸ್ಟ್ರೆಂತ್ ಯು ಗಿವ್ ದೆಮ್, ದ ಫಿಸಿಕಲ್ ಹೆಲ್ತ್ ಯು ಗಿವ್ ದೆಮ್, ಅದರಿಂದ ನಿಮಗೆ ಅಲ್ಲಿ ದೇವರನ್ನ ನಿಮಗೆ ಪಾಯಿಂಟ್ಸ್ ಇರುತ್ತೆ. ಸೊ ದ ಹೈಯೆಸ್ಟ್ ಪಾಯಿಂಟ್ಸ್ ಯು ಆರ್ ಅರ್ನಿಂಗ್ ಐ ಫೀಲ್ being a doctor and being in the nursing field. So I really remember Madam Florence Nightingale at this point of time, because at that point around 1850s early, our difficult situation where women were not on the front end, ಮನೆಯಲ್ಲಿ ಇದ್ದ ಸಮಯದಲ್ಲಿ ವಾರನ್ ಗೋಟಿ ಅವರು ಎಲ್ಲ ಆರ್ಮಿ ಜನರಿಗೆ ಅವರು ಸರ್ವಿಸ್ ಕೊಟ್ಟಿದ್ದಾರೆ. ಅಂಡ್ ದೇ ಆರ್ಗನೈಸ್ಡ್ a proper medical facility. She organized a proper nursing society and organize ಮಾಡಿ ಮೆಡಿಕಲ್ ಸಿಸ್ಟಮ್ಯಾಟಿಕಲಿ ಹೇಗೆ ನಾವು ಅಪ್ರೋಚ್ ಮಾಡಿ ಮಾರ್ಟಾಲಿಟಿ ರೇಟ್ ಕಮ್ಮಿ ಮಾಡಬೇಕಂತ
I can say whatever that she has given to this society is a great thing. So that is why today you are in this profession and your profession is recognized. I want you all to be one of those Florence Nightingale. She should live within you all. Yes? Can you all do that? You all are the real heroes. Say to yourself, we are the heroes. Yes? ನೀವು ಎಕನಾಮಿಕ್ ಹೇಗೆ ಇಂಪ್ರೂವ್ ಮಾಡಬಹುದು ಅಂತ ಈ ಸಲ ಥೀಮ್ ಇದೆ ಅಲ್ವಾ? What is the best way to improve it, you tell me? By studying properly. As a student of nursing, you should be able to study and utilize this period of studies properly. ನೀವು ಮೆಡಿಕಲ್ ಸರ್ವಿಸಸ್ ನ ಕ್ಯಾಶುವಲ್ ಆಗಿ ತಗೊಳಕ್ ಬರಲ್ಲ. ಯಾಕಂದ್ರೆ ಬೇರೆ ಪ್ರೊಫೆಷನ್ ಅವರು ಒಂದಿನ ಕ್ಲಾಸ್ ತಪ್ಪಿಸಿದ್ರು ನಡೆಯುತ್ತೆ, ಒಂದಿನ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅವ್ರು ತಪ್ಪಿಸಿದ್ರು ನಡೆಯುತ್ತೆ. ಬಟ್ ಕ್ಯಾನ್ ಯು ಆಲ್ ಡೂ ದಟ್? If you show that negligence, it will impact the society. So as you know, person in education, I request you all to do each and every day your classes dedicatedly, learn your profession well, know your medical field well. Technically, ನಿಮಗೆ ಯಾವುದರದ್ದು ನೀವು ಕಲಿಬೇಕಂದ್ರೆ ಅದರಿಂದ ನಾಳೆ ನೀವು you can build your great profession, you can build your economy as well as you can build the economy of this country. So you have to take it very seriously. Each and every day attend your classes regularly. ಕಲಿಯೋದನ್ನ ಫುಲ್ ನಿಮ್ಮ ಪ್ಯಾಷನ್ ಅಪ್ಲೈ ಮಾಡಿ ಕಲೀರಿ, because you are saving the life. Every day when you get up, say to yourself, I am going to save a life. ಅಲ್ವಾ? ಯಾರಿಗಿರುತ್ತೆ ಇದು ಅಪಾರ್ಚುನಿಟಿ? ಎಲ್ಲ ಪ್ರೊಫೆಷನ್ ಇರಲ್ಲ, ನಿಮ್ಗಿರುತ್ತೆ. So say to yourself, I will every day wake up and save a life ಅನ್ಕೊಂಡು ಬಂದು ಚೆನ್ನಾಗಿ ಕಲೀರಿ. Whatever you learn today, you will be a great nurse tomorrow. You will be giving very good service to the society, as well as you will be improving economy of yourself as well as economy of the country or wherever you serve. ಮಧ್ಯದಲ್ಲಿ ವಾರ್ ನಡೀತಾ ಇದೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಏನು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಇವತ್ತ ಸಾಮಾನ್ಯವಾಗಿ ನಾವು ಬಹಳ ಸುರಕ್ಷಿತವಾಗಿದ್ದೀವಿ ಇವತ್ತು. ಯಾಕಂದ್ರೆ ನಮ್ಮ ಯುವಕರು ಏನು ಬಾರ್ಡರ್ ಮೇಲೆ ಹೋಗಿ ಇವತ್ತು ಅವರ ಜೀವನದ ಹಂಗನ್ನು ತೊರೆದು ಇವತ್ತ ಅವರು ನಮಗೆ ಸೇಫ್ ಆಗಿಡ್ಲಿಕ್ಕೆ ಇವತ್ತ ನಮಗೆ ಯುವಕರೇ ಕಾರಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಯಾಗಿ ಇವತ್ತ ನಾವು ಬೀದರಲ್ಲಿ ಸುರಕ್ಷಿತವಾಗಿದ್ದೀವಿ ಅಂದರೆ ನಮ್ಮ SP ಸಾಹೇಬರು ಕಾರಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಮೊನ್ನೆ ನಡೆದಂತ ಒಂದು ಘಟನೆ ತಾವೆಲ್ಲರೂ ನೋಡಿರ್ಬೋದು. ಏನಂದ್ರೆ ಈ ಒಂದು ಕಾಲನಿ, ಆದರ್ಶ್ ಕಾಲನಿಯಲ್ಲಿ ಒಂದು ಕಳುವಾಗುತ್ತೆ. 8 ಜನ ಕಳ್ಳರು ಬಂದು ಒಬ್ಬ ಮಹಿಳೆಗೆ ಗನ್ ತೋರಿಸಿ ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಎಲ್ಲ ಬಂಗಾರ ಬೇಡಿಗಳನ್ನ ಎಲ್ಲ ದೋಚ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಾನ್ಯ SP ಸಾಹೇಬರ ಒಂದು ತಂಡವನ್ನ ರಚನೆ ಮಾಡಿ ಇವತ್ತ ಯಾರು ಅಂತ ಒಂದು ಕೃತ್ಯವನ್ನು ನಡೆಸಿದರೋ ಅವರಿಗೆ ಇಲ್ಲಿ ಲಾಲ್ಬಾಗ್ ಹತ್ರ, ಹೊನ್ನೇಕೇರಿ ಹತ್ರ ಅವರಿಗೆ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನ ಕರ್ಕೊಂಡು ಅವ್ರ ಮೇಲೆ ದಾಳಿ ಮಾಡಿ ಅವರಿಗೆ ಹಿಡಿತಕ್ಕಂತ ಕೆಲಸ ಬೀದರ್ ಜಿಲ್ಲೆಯಲ್ಲಿ ಕೀರ್ತಿ ಯಾರಾದ್ರಿಗೆ ಸಿಗ್ಬೇಕಂದ್ರೆ ನಮ್ಮ SP ಸಾಹೇಬರಿಗೆ ಸಿಗ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ಅಂತ ಒಂದು ಕಳ್ಳರಿಗೆ ಹೆಡೆಮುರಿ ಕಟ್ಟಿ ಅವರಿಗೆ ತಂದು ಜೈಲಿಗೆ ಒಪ್ಪಿಸಿದರೆ ಅಂತವರಿಗೆ ಇವತ್ತು ನಾವು ಕೂಡ ಬೀದರ್ ಜಿಲ್ಲೆಯಲ್ಲಿ ಸುರಕ್ಷಿತವಾಗಿದ್ದೀವಿ. ಅದಕ್ಕ ಮಾನ್ಯ ಮೇಡಮ್ ಅವರ ಮನೆಗೆ ಹೋದೆ ನಾನು. ನರ್ಸಸ್ ಡೇ ಇವತ್ತು ಬ್ರಿಮ್ಸಲ್ಲಿ ನನಗೆ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ ಫಾರ್ ದ ನರ್ಸಸ್. ಎಲ್ಲ ಬರುವ ಸ್ಟೂಡೆಂಟ್ಸ್ ನರ್ಸಿಂಗ್ BSc ನರ್ಸಿಂಗಲ್ಲಿರೋರು ಮತ್ತು ಜನರಲ್ ನರ್ಸಿಂಗಲ್ಲಿರುವ ಸ್ಟೂಡೆಂಟ್ಸ್ ಮಕ್ಕಳಿಗಾಗಿ ಇವತ್ತು ಈ ಪ್ರೋಗ್ರಾಮನ್ನು ಆಚರಣೆ ಮಾಡಿದ್ದಾರೆ ಸೆಲೆಬ್ರೇಷನ್.
ಐ ರಿಯಲಿ ಥ್ಯಾಂಕ್ ಆಲ್ ದ ನರ್ಸಸ್ ನಮಗೆ ನಮ್ಮ ದೇಶದಲ್ಲಿ ಇಂಪಾರ್ಟೆಂಟ್ ರೋಲನ್ನು ಇಟ್ಕೊಂಡಿದ್ದಾರೆ. ಡಾಕ್ಟರ್ಸ್, ನರ್ಸಸ್ ಎಲ್ಲ ಮೆಡಿಕಲ್ ಫೀಲ್ಡಲ್ಲಿರೋರು ಒಂದು ಫ್ಯಾಮಿಲಿ ಥರ. ಅವರು ನಮ್ಮ ರಿಯಲ್ ಹೀರೋಸ್. ಇವತ್ತು ನಮ್ಮ ದೇಶದಲ್ಲಿ ಆರ್ಮಿಯಲ್ಲಿ ಹೋಗಿ ಫೈಟ್ ಮಾಡುವಾಗ ಅವರು ಧೈರ್ಯದಿಂದ ಯಾರು ಫೈಟ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಒಳ್ಳೆ ಮೆಡಿಕಲ್ ಫೆಸಿಲಿಟಿ ಇದೆ ನಮ್ಮ ಇಂಡಿಯಾದಲ್ಲಿ. ನಮ್ಮ ಮೆಡಿಕಲ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಏನೂ ತೊಂದರೆ ಆದರೂ ಅವರು ನಮ್ಮನ್ನ ಉಳಿಸ್ಕೋತಾರೆ, ಅವರು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ಧೈರ್ಯದಿಂದ ಈಗ ನಮ್ಮ ಆರ್ಮಿದವರು ಫ್ರಂಟ್ ಲೈನಲ್ಲಿದ್ದಾರೆ. ಅದೇ ಥರ ನಮ್ಮ ಸೊಸೈಟಿಯಲ್ಲಿ ನಾವು ಎಲ್ಲರೂ ಸುರಕ್ಷಿತವಾಗಿ ಇಷ್ಟು ಧೈರ್ಯದಿಂದ ಇರೋದು ಯಾಕಂದರೆ ನಮಗೆ ಒಳ್ಳೆ ಮೆಡಿಕಲ್ ಫೆಸಿಲಿಟಿ ಇದೆ ಅನ್ನೋದ್ರಿಂದ. ಸೊ ಐ ರಿಯಲಿ ಥ್ಯಾಂಕ್ ಆಲ್ ದ ಡಾಕ್ಟರ್ಸ್ ಆ್ಯಂಡ್ ಆಲ್ ದ ನರ್ಸಿಂಗ್ ಫೀಲ್ಡಲ್ಲಿರೋರು ಮತ್ತು ಎಲ್ಲ ಮೆಡಿಕಲ್ ಫೀಲ್ಡಲ್ಲಿರೋರು 24/7 ವರ್ಕ್ ಮಾಡ್ತಾರೆ ನಮಗೋಸ್ಕರ. ನಮ್ಮ ರಿಯಲ್ ಹೀರೋಸ್. ಅವ್ರಿಗೆ ಒಳ್ಳೆ ಆರೋಗ್ಯ ಇರಲಿ, ಅವ್ರಿಗೆ ಒಳ್ಳೆ ದೇವರು ಒಳ್ಳೆ ಹೆಲ್ತ್ ಕೊಡಲಿ, ಮತ್ತು ತುಂಬ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ಅವ್ರನ್ನ ವಿಶಸ್ ನಾನು ತಿಳಿಸಿ ಧನ್ಯವಾದ. ಪ್ರಿಯ ಶುಶ್ರೂಷಕರ ದಿನಾಚರಣೆಯನ್ನು ಇವತ್ತು ಫ್ಲಾರೆನ್ಸ್ ನೈಟಿಂಗಲ್ ಹುಟ್ಟುಹಬ್ಬವನ್ನು ಆಚರಣೆಯಾಗಿ ಮಾಡ್ತಾಯಿದ್ದೀವಿ. ಇವತ್ತು ರಾಜ್ಯ ಮತ್ತು ರಾಷ್ಟ್ರ ವಿಶ್ವದಲ್ಲೇ ಈ ಒಂದು ಫ್ಲಾರೆನ್ಸ್ ನೈಟಿಂಗಲ್ ಹುಟ್ಟುಹಬ್ಬವನ್ನು ಟ್ರಿಬ್ಯೂಟ್ ಮಾಡಿ ನರ್ಸಸ್ ಡೇ ಅಂಥೇಳಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಅದಕ್ಕೆ ಏನು ಬೀದರ್ ಜಿಲ್ಲೆಯಲ್ಲಿ ಕೂಡ ಈಗ ತಾನೇ ನಮ್ಮ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಖಜಾಂಚಿಗಳು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಯಶಸ್ವಿ ಮಾಡಿದ್ದಾರೆ. ಇವತ್ತು ನಾವು ಹೇಳ್ತಕ್ಕಂಥದ್ದು ಒಂದೇ, ಇವತ್ತೇನು ಆ ಕೋವಿಡ್ ಮಹಾಮಾರಿಯಲ್ಲಿ ನಾವು ಏನು ನಮ್ಮ ಜೀವನದ ಹಂಗನ್ನು ತೊರೆದು ನರ್ಸಿಂಗ್ ಆಫೀಸರ್ ಸುಮಾರು ಕೆಲಸ ಮಾಡಿದ್ದಾರೆ. ಇವತ್ತು ಬರ್ತಕ್ಕಂಥ ದಿನದಲ್ಲಿ ಕೂಡ ಅಂಥದ್ದು ಯಾವುದೇ ಡ್ರೆಡ್ಫುಲ್ ಡಿಸೀಸ್ ಇದ್ದರೂ ಕೂಡ ನಾವು ಖಂಡಿತ ತಯಾರಾಗಿದ್ದೀವಿ. ಎಲ್ಲೇ ಒಂದು ನಮ್ಮ ಹೆಲ್ತ್ ಸೆಕ್ಟರ್ನಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ನಾವು ನರ್ಸಿಂಗ್ ಆಫೀಸರ್ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀವಿ. ಅದಕ್ಕೆ ಇವತ್ತು ವರ್ಲ್ಡ್ ಹೆಲ್ತ್ ನರ್ಸಸ್ ಡೇಯನ್ನು ಏನಿದು ನಮ್ಮ 205ನೇಯ ಒಂದು ಶುಶ್ರೂಷಕರ ದಿನಾಚರಣೆ. ಅದಕ್ಕೆ ಇನ್ನು ಮುಂದೆ ಕೂಡ ಅತಿ ವಿಜೃಂಭಣೆಯಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಎಲ್ಲ ಜಿಲ್ಲೆಗಳು ನಡೀತಾ ಇದೆ. ಅದಕ್ಕೂ ಬೀದರ್ ಜಿಲ್ಲೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತೊಮ್ಮೆ ಶುಶ್ರೂಷಕರ ದಿನಾಚರಣೆ ಅಂಗವಾಗಿ ಎಲ್ರಿಗೂ ಹಾರ್ದಿಕ ಶುಭಾಶಯವನ್ನು ಕೋರ್ತಾರೆ. ಏನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ? ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಇವತ್ತಿನ ದಿವಸ? ಇವತ್ತು ಬ್ಲಡ್ ಡೊನೇಷನ್ ಕಾರ್ಯಕ್ರಮವು ಕೂಡ ನಮ್ಮ ಏನು ನರ್ಸಿಂಗ್ ಕಾಲೇಜಿಂದ 51 ಬ್ಯಾಗ್ಸನ್ನು ಕೊಡಬೇಕಂತೇಳಿ ತೀರ್ಮಾನ ಮಾಡೀವಿ. ಈಗಾಗಲೇ 17 ಸ್ಟೂಡೆಂಟ್ ಕೊಟ್ಟಿದ್ದಾರೆ. ತದನಂತರ ಇದು ಕಂಟಿನ್ಯೂ ಆಗಿ 51 ನಾಳೆಯೂ ಕೂಡ ಕೊಡ್ತೀವಿ, ನಾಡಿದ್ದು ಕೂಡ ಕೊಡ್ತೀವಿ. 51 ಬ್ಯಾಗನ್ನು ಕೂಡ ಕೊಡ್ತೀವಿ. ಅದ್ರ ಜೊತೆ ಇವತ್ತು ಬೆಳಗ್ಗೆ 9:00 ನಮ್ಮ ಜಿಲ್ಲಾ ಅಧ್ಯಕ್ಷರ ಒಂದು ಚಾಲನೆ ಮೇರೆಗೆ ಇವತ್ತು ನಾವು ನಮ್ಮ ವಿಶ್ವ ಶುಶ್ರೂಷಕರ ದಿನಾಚರಣೆಯನ್ನು ಫ್ಲಾರೆನ್ಸ್ ನೈಟಿಂಗಲ್ ಭಾವಚಿತ್ರದೊಂದಿಗೆ ನಾವು ಒಂದು ಮೆರವಣಿಗೆ ಕೂಡ ಮಾಡೀವಿ. ಮೆರವಣಿಗೆ ಕೂಡ ಮುಗಿಸಿ ಮತ್ತೆ ಇಲ್ಲಿ ನಮ್ಮ ಮಕ್ಕಳು ಯಾವ್ಯಾವ ಹಂತದಲ್ಲಿ ಪಾಸಾಗಿದ್ದರು, ಯಾರು ಫಸ್ಟ್ ಬಂದಿದ್ದರು ಅಂಥವ್ರಿಗೂ ಕೂಡ ಇವತ್ತು ಸನ್ಮಾನ ಕೂಡ ಮಾಡಿದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಅಭಿನಂದನೆಯನ್ನು ತಿಳಿಸ್ತೀನಿ. ವಿವಿಧ ಪ್ರಕರಣಗಳಲ್ಲಿ ಕಾರ್ಯಗಳು ಅನುಭವಿಸಿ ಹೊರಗೆ ಬಂದ ರೌಡಿಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗೊಂಟೆ ಅವರಿಗೆ ಕವಾಯತ್ ಮೈದಾನದಲ್ಲಿ ಸೋಮವಾರ ರೌಡಿ ಶೀಟರ್ಗಳ ಪರೇಡ್ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಮ್ಮ ಸ್ವಭಾವವನ್ನು ಬದಲಾಯಿಸಿಕೊಂಡು ಉತ್ತಮ ನಾಗರಿಕನಾಗಿ ಸಮಾಜ ಬದುಕುವಂತೆ ಹೇಳಿದರು. ಜಿಲ್ಲೆಯಲ್ಲಿ ಒಟ್ಟು 986 ರೌಡಿ ಶೀಟರ್ಗಳಲ್ಲಿ ಕೇವಲ 388 ಜನ ಮಾತ್ರ ಹಾಜರಾಗಿದ್ದಾರೆ. ಗೈರು ಹಾಜರಾಗಿದ್ದ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಕಾನೂನು ಸುವ್ಯವಸ್ಥೆಗೆ ಹಾಗೂ ಶಾಂತಿ ಭಂಗ ತರುವಂತೆ ಕೃತ್ಯ ನಡೆಸಿದರೆ ಅಂತರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ರೌಡಿಗಳ ಚಲನವಲನ ಮೇಲೆ ನಿಗಾ ವಹಿಸಲಾಗುವುದು, ಅವರ ದಿನನಿತ್ಯ ಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ಪಡೆಯಲಾಗುತ್ತದೆ ಎಂದರು. ರೌಡಿ ಶೀಟರ್ಗಳ ಮನೆಯನ್ನು ಸಹ ಪರಿಶೀಲನೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಏನಾದರೂ ಆಯುಧ, ಶಸ್ತ್ರ, ಪಿಸ್ತೂಲ್ ಪತ್ತೆಯಾದರೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಈ ದಿನ ನಡೆಸಿದ ರೌಡಿ ಪರೇಡ್ನಲ್ಲಿ 50%ಕ್ಕಿಂತ ಕಡಿಮೆ ಪ್ರಮಾಣ ಹಾಜರಾಗಿದ್ದು, ಗೈರು ಹಾಜರಾದ ಕೆಲಸಕ್ಕಾಗಿ ಬೇರೆ ಬೇರೆ ರಾಜ್ಯಕ್ಕೆ ವಲಸೆ ಹೋಗಿರುತ್ತಾರೆ. ಅವರನ್ನು ಸಹ ಹಾಜರುಪಡಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳು ಸೂಚಿಸಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಇದ್ದರು.
ಮರ್ಡರ್ ಕೇಸ್ ಸ್ವಲ್ಪ ನೋಡಿ ಪವರ್ ಇವ್ರಿಗಿರೋ ಎಷ್ಟು ರೌಡಿ ಅದರಲ್ಲಿ ಒಬ್ಬನು ಕೂಡ ಮರ್ಡರ್ ಆರೋಪಿ ಇಲ್ಲ. ಇನ್ನು ಜೈಸಲ್ಲಿದ್ದಾರೆ. ಇವತ್ತು ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡ್ರಿ ಅವ್ನು. ಇನ್ನು 3 ಜನ ಯಾರಿದ್ರು ಅವ್ರ ದುಡ್ಡು ಬರೆದು ಮಕ್ಕ ದುಡ್ಡು ತಗೊಂಡು ಹೋಗಿ ಯಾರು ಕೊಡ್ತಾ ಇದ್ರು ತಿಳ್ಕೊಳ್ರಿ. ಅವ್ರ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ರಿ. ಅವನ ಹೆಸರು ಹೇಳಕ್ಕೆ ಮಾತ್ರ ತಯಾರಿಲ್ಲ ನೀನು. ರೌಡಿ ಎಲಿಮೆಂಟ್ಸ್ ಮೇಲೆ ಹಾಗೂ ಗಾಂಜಾ ಕಳ್ಳತನ ಮಾಡುವವರ ಮೇಲೆ ನಿಗಾ ವಹಿಸಬೇಕೆಂಬ ಉದ್ದೇಶದಿಂದ ಇವತ್ತು ನಾವು ರೌಡಿ ಪೆರೇಡ್ ಮಾಡ್ಕೊಂಡಿದ್ದೇವೆ. ಇಡೀ ಜಿಲ್ಲಾದ್ಯಂತ ಒಟ್ಟು 986 ರೌಡಿಗಳಿದ್ದಾರೆ. ಅದರಲ್ಲಿ 388 ರೌಡಿಗಳು ಹಾಜರಿಯಾಗಿದ್ದಾರೆ. ಬೇರೆ ಬೇರೆ ರೌಡಿಗಳು ಕೆಲಸ ಮಾಡುವ ಇದು ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೂ ಕೂಡ ನಾವು ಆ ರೌಡಿಗಳನ್ನು ಕೂಡ ಕರೆದು ಅವರಿಗೆ ಸದ್ಯ ಏನು ಕೆಲಸ ಮಾಡ್ತಿದ್ದಾರೆ, ಯಾವ್ಯಾವ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೇವೆ. ಈಗಾಗಲೇ ನಮ್ಮ ಬಾಲ್ಕಿ ಸಬ್ ಡಿವಿಷನಲ್ಲಿ ಎಲ್ಲ ರೌಡಿ ಎಲಿಮೆಂಟ್ಸ್ ಯಾರ್ಯಾರಿದ್ದಾರೆ ಅವರ ಮನೆಗಳ ಮೇಲೆ ಬೆಳಗ್ಗೆ 4 ಗಂಟೆಗೆ ಹೋಗಿ ರೈಡ್ ಮಾಡಿ ಮನೆಗಳಲ್ಲಿ ಯಾವ್ಯಾವ ಆಯುಧಗಳನ್ನು ಇಟ್ಕೊಂಡಿದ್ದಾರೆ, ಯಾವ್ಯಾವ ಚಟುವಟಿಕೆಗಳು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ನಿಗಾ ಇಟ್ಟು ಯಾರ್ಯಾರು ವೆಪನ್ಸ್ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಈಗಾಗಲೇ ಕಾನೂನು ಕ್ರಮ ಕೈಗೊಂಡಿದ್ದೇವೆ. ಹಾಗೂ ಎಬ್ಸ್ಕಾಂಡಿಂಗ್ ಯಾರ್ಯಾರಿದ್ದಾರೆ, ಯಾರ್ಯಾರ ಮೇಲೆ ವಾರೆಂಟ್ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡಿಕೊಂಡು ಅಂಥವರ ಪ್ರಾಪರ್ಟಿಯನ್ನು ಪ್ರೊಕ್ಲಮೇಷನ್ ಮಾಡುವ ಪ್ರಕ್ರಿಯೆ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. 2-3 ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ. ಅಂದರೆ ರಾಬರಿ ಮಾಡುವವರಾಗಲಿ, ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡುವವರಾಗಲಿ, ಇಂಥವ್ರ ಮೇಲೆ ನಾವು ಎಕ್ಸ್ಟರ್ನ್ಮೆಂಟ್ ಕ್ರಮಗಳನ್ನು ಕೈಗೊಂಡಿದ್ದೇವೆ. ನಾಳೆ ನಾಡಿದ್ರಲ್ಲಿ ಅವರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ, ಬಹಳ ದೂರ ಇರುವಂಥ ಜಿಲ್ಲೆಗಳಿಗೆ ಗಡಿಪಾರಾಗ್ತಾರೆ. ಆ ಗಡಿಪಾರ ಬೇರೆ ಅವ್ರಿಗೆಲ್ಲರಿಗೂ ಎಚ್ಚರಿಕೆ ಅಂತ ನಾವು ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಆ ರೌಡಿ ಪ್ರವೃತ್ತಿಯನ್ನು ಬಿಟ್ಟು ಬದಲಾವಣೆ ಆಗಿ ರೌಡಿ ಶೀಟನ್ನು ಕ್ಲೋಸ್ ಮಾಡಿಕೊಂಡು ಸಮಾಜದಲ್ಲಿ ಸ್ವೇಚ್ಛದಿಂದ ಬದುಕಿ ಅಂತ ನಾವು ಅವರೆಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಸರ್, ಕೆಲವರು ಬೇಕಾದ ಸ್ವಿಚ್ ಆಫ್ ಮಾಡ್ಕೊಂಡು ಅಂದರೆ ಅದಕ್ಕೆ ನಾನು ಮತ್ತೆ ಫ್ರೈಡೇ ನಾನು ರೌಡಿ ಪೆರೇಡ್ ಮಾಡ್ತಾ ಇದ್ದೇನೆ. ಅವ್ರನ್ನ ಕೂಡ ಎಳೆದು ತಂದು ಇಲ್ಲಿ ನಿಲ್ಲಿಸಿ ಪರಿಶೀಲನೆ ಮಾಡುವುದನ್ನು ನಾನು ಬಿಡ. ಹೌದು, ಗಡಿಪಾರ ಲಿಸ್ಟ್ ಈಗಾಗಲೇ ಪ್ರಾಸೆಸ್ಸಲ್ಲಿದೆ. ಇಟ್ ಈಸ್ ಅಂಡರ್ ಪ್ರಾಸೆಸ್. ಪ್ರತಿಯೊಂದು ಗಡಿಪಾರನ್ನು ನಾವು ಮಾಧ್ಯಮದವರಿಗೆ ಹಂಚಿಕೊಳ್ತೇವೆ. ಯಾಕಂದರೆ ಅವರನ್ನು ನೋಡಿ ಬೇರೆಯವರು ಇದೇ ಕ್ರೈಮ್ ಮಾಡಬಾರ್ದು, ಕ್ರೈಮ್ದಿಂದ ದೂರ ಇರಬೇಕನ್ನುವ ಸಂದೇಶ ಹೋಗಲಿ ಅಂತ ನಾವು ನಿಮ್ಮೊಟ್ಟಿಗೆ ಕೂಡ ಹಂಚಿಕೊಳ್ತೀವಿ. ಎಷ್ಟಿದೆ ಸಂಖ್ಯೆ? ಒಂದು 4 ಈ ಸದ್ಯ ಪ್ರಾಸೆಸ್ಸಲ್ಲಿವೆ. ನಾಳೆ ನಾಡಿದ್ದು ಆರ್ಡರ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಸೊ ಮಚ್.